ಒಮ್ಮೆ ಯೋಚಿಸಿ, ಯಾವ ವ್ಯಕ್ತಿಯ ಹತ್ತಿರ ತನ್ನದೇ ಆದ ಏರ್ಲೈನ್ಸ್ ಇತ್ತೋ, ಯಾವ ವ್ಯಕ್ತಿಯ ಮನೆ ಮದುವೆಗೆ ಪ್ರಧಾನ ಮಂತ್ರಿಗಳಿಂದ ಹಿಡಿದು ಬಾಲಿವುಡ್ನ ದೊಡ್ಡ ದೊಡ್ಡ ಸ್ಟಾರ್ಸ್ ಕ್ಯೂ ನಿಲ್ತಿದ್ರು, ಟೀಮ್ ಇಂಡಿಯಾದ ಜರ್ಸಿ ಮೇಲೆ ಯಾರ ಹೆಸರು ರಾರಾಜಿಸುತ್ತಿತ್ತೋ ಅಂತ ಪವರ್ಫುಲ್ ಮನುಷ್ಯನ ಮುಖದ ಮೇಲೆ ನಡು ರಸ್ತೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮಸಿ ಬಳಿಯುತ್ತಾನೆ. ಯಾಕೆ? ಇಡೀ ದೇಶವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದ ಆ ಬೃಹತ್ ಸಾಮ್ರಾಜ್ಯ ದಿಢೀರಂತ ಕುಸಿದು ಬಿದ್ದಿದ್ದಾದ್ರೂ ಹೇಗೆ? ಕಥೆ ಶುರುವಾಗೋದು 1978ರಲ್ಲಿ. ಉತ್ತರ ಪ್ರದೇಶದ ಗೋರಖ್ಪುರ. ಸುಬ್ರತಾ ರಾಯ್ ಅನ್ನೋ ಒಬ್ಬ ಯುವಕ. ಕೈಯಲ್ಲಿರೋದು ಕೇವಲ 2,000 ರೂಪಾಯಿ ಮತ್ತೆ ಒಂದು ಹಳೆಯ ಲಂಬ್ರೆಟ್ಟಾ ಸ್ಕೂಟರ್. ಆದರೆ ಅವನಿಗೆ ಒಂದು ಕನಸಿತ್ತು, ಆಕಾಶವನ್ನೇ ಮುಟ್ಟುವಂತಹ ದೊಡ್ಡ ಕನಸು. ಅವನು ಶುರು ಮಾಡಿದ ಕಂಪನಿ ಹೆಸರು ಸಹರಾ. ಅವತ್ತಿನ ಕಾಲದಲ್ಲಿ ದೊಡ್ಡ ಬ್ಯಾಂಕ್ಗಳು ಬಡವರಿಗೆ ಲೋನ್ ಕೊಡ್ತಿರಲಿಲ್ಲ. ಸಾಮಾನ್ಯ ಜನರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಇದನ್ನೇ ಸುಬ್ರತಾ ರಾಯ್ ತನ್ನ ಬಂಡವಾಳ ಮಾಡಿಕೊಂಡ. ಆತ ತನ್ನ ಏಜೆಂಟ್ಗಳನ್ನು ಹಳ್ಳಿಗೆ ಕಳುಹಿಸಿದ. ಟೀ ಮಾರೋರು, ತರಕಾರಿ ಮಾರೋರು, ರಿಕ್ಷಾ ಓಡಿಸೋರು ದಿನಕ್ಕೆ ಕೇವಲ 10 ರೂಪಾಯಿ 20 ರೂಪಾಯಿ ಸೇವ್ ಮಾಡಿ ತಮ್ಮಲ್ಲಿ ಇಡಿ, ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟ. ನೋಡ್ತಿದ್ದಂಗೆ ಆ 2,000 ರೂಪಾಯಿ ಬಂಡವಾಳ ಕೋಟಿ ರೂಪಾಯಿಯಾಗಿ ಬದಲಾಯಿತು. ಕೇವಲ ಕೆಲವೇ ವರ್ಷಗಳಲ್ಲಿ 3 ಕೋಟಿಗೂ ಹೆಚ್ಚು ಜನ ತಮ್ಮ ಕಷ್ಟದ ಹಣವನ್ನು ಸಹರಾ ಕಂಪನಿಯಲ್ಲಿ ತಂದಿಟ್ಟರು. ಸುಬ್ರತಾ ರಾಯ್ ಈಗ ಕೇವಲ ಬಿಸ್ನೆಸ್ ಮ್ಯಾನ್ ಆಗಿರಲಿಲ್ಲ, ಆತ ಸರಾಸರಿ ಆಗಿದ್ದ. ಅವನ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಇಂಡಿಯನ್ ರೈಲ್ವೇಸ್ ಬಿಟ್ಟರೆ ಭಾರತದಲ್ಲಿ ಅತಿ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದೇ ಸಹರಾ. 90 ಮತ್ತು 2000 ದಶಕದಲ್ಲಿ ಸಹರಾ ಹೆಸರು ಇಲ್ಲದ ಜಾಗವೇ ಇರಲಿಲ್ಲ. ಟೀಮ್ ಇಂಡಿಯಾದ ಅಫಿಷಿಯಲ್ ಸ್ಪಾನ್ಸರ್ ಸಹರಾ ಏರ್ಲೈನ್ಸ್, ನ್ಯೂಸ್ ಚಾನೆಲ್ಗಳು, ಬೃಹತ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು. ಆತನ ಪವರ್ ಎಷ್ಟಿತ್ತಪ್ಪ ಅಂದರೆ 2004ರಲ್ಲಿ ಇವನ 2 ಮಕ್ಕಳ ಮದುವೆ ಲಕ್ನೋದಲ್ಲಿ ನಡೆಯಿತು. ಆ ಮದುವೆಗೆ ಬ್ರಿಟನ್ ಪ್ರಧಾನಿ ಬಂದರು. ಬಾಲಿವುಡ್ನ ಟಾಪ್ ಸ್ಟಾರ್ಸ್ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ರಂತಹ ನಟರು ಗೆಸ್ಟ್ಗಳನ್ನು ಸ್ವಾಗತ ಮಾಡ್ತಾ ಇದ್ರು. ಆ ಒಂದೇ ಮದುವೆಯ ಖರ್ಚು ಬರೋಬ್ಬರಿ 550 ಕೋಟಿ ರೂಪಾಯಿ. ಎಲ್ಲವೂ ಪರ್ಫೆಕ್ಟ್ ಆಗಿ ನಡೀತಾ ಇತ್ತು. ಸುಬ್ರತಾ ರಾಯ್ ಈ ದೇಶದ ಅತಿ ದೊಡ್ಡ ಪವರ್ಫುಲ್ ಮನುಷ್ಯ ಅಂತ ಅನಿಸ್ತಾ ಇತ್ತು. ಆದರೆ ಒಂದು ಚಿಕ್ಕ ತಪ್ಪು ಇಡೀ ಸಾಮ್ರಾಜ್ಯವನ್ನೇ ಬುಡಮೇಲು ಮಾಡ್ತು. 2010 ಸಹರಾ ಕಂಪನಿ ಒಂದು ಲೀಗಲ್ ಪ್ರೊಸೀಜರ್ಗಾಗಿ ಸೆಬಿ ಹತ್ತಿರ ಪರ್ಮಿಷನ್ ಕೇಳೋಕೆ ಹೋಯಿತು. ಆ ಫೈಲ್ಸ್ ನೋಡಿದ ಸೆಬಿ ಅಧಿಕಾರಿಗಳಿಗೆ ಒಂದು ಸಣ್ಣ ಅನುಮಾನ ಬಂತು. ಸಹರಾ ಕಂಪನಿ ಸುಮಾರು 24,000 ಕೋಟಿ ರೂಪಾಯಿಗಳನ್ನು 3 ಕೋಟಿ ಜನರಿಂದ ಕಲೆಕ್ಟ್ ಮಾಡಿದೆ ಅಂತ ಪೇಪರ್ನಲ್ಲಿ ಇತ್ತು. ಸೆಬಿ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತು, ಆ 3 ಕೋಟಿ ಜನ ಯಾರು? ಅವರ ಡೀಟೇಲ್ಸ್ ಕೊಡಿ. ಸುಬ್ರತಾ ರಾಯ್ ಸುಮ್ಮನೆ ಕೂರಲಿಲ್ಲ. ಸೆಬಿ ಆಫೀಸ್ಗೆ ಬರೋಬ್ಬರಿ 127 ಟ್ರಕ್ಗಳಲ್ಲಿ ಡಾಕ್ಯುಮೆಂಟ್ಸ್ ಕಳುಹಿಸಿದ. ಹೌದು, ಟ್ರಕ್ ಗಟ್ಟಲೆ ಪೇಪರ್ಸ್. ಮುಂಬೈ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗೋ ರೇಂಜ್ಗೆ ಫೈಲ್ಸ್ ಬಂದು ಬಿತ್ತು. ಆದರೆ ಆ ಬಾಕ್ಸ್ಗಳನ್ನು ಓಪನ್ ಮಾಡಿದ ಅಧಿಕಾರಿಗಳಿಗೆ ಕಾದಿತ್ತು ಒಂದು ದೊಡ್ಡ ಶಾಕ್. ಆ ಫೈಲ್ಸ್ಗಳಲ್ಲಿ ಇದ್ದ ಹೆಸರುಗಳು, ವಿಳಾಸಗಳು ಎಲ್ಲವೂ ಫೇಕ್. ಒಬ್ಬ ವ್ಯಕ್ತಿಯ ಹೆಸರು ಕಲ್ಪನಾ ಅಂತ ಇತ್ತು, ಆದರೆ ಅಡ್ರೆಸ್ ಬರೀ ಮುಂಬೈ. ಪಿನ್ ಕೋಡ್ ಇಲ್ಲ, ಯಾವ ಸ್ಟ್ರೀಟ್ ಅಂತ ಇಲ್ಲ, ಮನೆ ನಂಬರ್ ಇಲ್ಲ. ಇಂತಹ ನೂರಾರು, ಸಾವಿರಾರು ಅಲ್ಲ, ಕೋಟ್ಯಾಂತರ ಫೇಕ್ ಎಂಟ್ರಿಗಳು. ಹಾಗಾದರೆ ಆ 24,000 ಕೋಟಿ ರೂಪಾಯಿ ಯಾರದ್ದು? ಆ 3 ಕೋಟಿ ಜನ ನಿಜವಾಗ್ಲೂ ಇದಾರಾ? ಯಾರಿಗೂ ಗೊತ್ತಿರಲಿಲ್ಲ. ಸೆಬಿ ಇದು ಇಲ್ಲದ ಜನರ ಅಕೌಂಟ್, ಆ ಹಣವನ್ನು ವಾಪಸ್ ಕೊಡಿ ಅಂತ ಆರ್ಡರ್ ಮಾಡ್ತು. ಆದರೆ ಸಹರಾ ಹೇಳಿದ್ದು, ನಾವು ಆಲ್ರೆಡಿ 95% ಹಣವನ್ನು ನಮ್ಮ ಜನರಿಗೆ ಕ್ಯಾಶ್ ಮುಖಾಂತರ ವಾಪಸ್ ಕೊಟ್ಟಿದ್ದೇವೆ. ಕ್ಯಾಶ್ ಮುಖಾಂತರ ಅಷ್ಟು ದೊಡ್ಡ ಮೊತ್ತ, ಆದರೆ ಪ್ರೂಫ್ ಎಲ್ಲಿದೆ? ಅವರ ಬಳಿ ಪ್ರೂಫ್ ಇರಲಿಲ್ಲ. ಕೇಸ್ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಕೋರ್ಟ್ ಸುಬ್ರತಾ ರಾಯ್ ಅವರಿಗೆ ಹಾಜರಾಗೋಕೆ ಹೇಳ್ತು, ಆದರೆ ಅವರು ಬರಲಿಲ್ಲ. ತನ್ನ ತಾಯಿಗೆ ಹುಷಾರಿಲ್ಲ ಅಂತ ರೀಸನ್ ಕೊಟ್ಟರು. ಸುಪ್ರೀಂ ಕೋರ್ಟ್ಗೆ ಕೋಪ ಬಂತು. ನೇರವಾಗಿ ಅರೆಸ್ಟ್ ವಾರೆಂಟ್ ಪಾಸ್ ಆಯಿತು. ಫೆಬ್ರವರಿ 2014 ಪೊಲೀಸ್ ಸುಬ್ರತಾ ರಾಯ್ ಮನೆಗೆ ಹೋದಾಗ ಆತ ಅಲ್ಲಿರಲಿಲ್ಲ.
ತಲೆ ಮರೆಸಿಕೊಂಡಿದ್ದ. ಇಡೀ ದೇಶದ ಪೊಲೀಸರು ಆತನನ್ನ ಹುಡುಕ್ತಾ ಇದ್ರು. ಕೊನೆಗೂ ಆತ ಪೊಲೀಸರಿಗೆ ಸಿಕ್ಕಿಬಿದ್ದ. ಕೋರ್ಟ್ಗೆ ಕರ್ಕೊಂಡು ಬರುವಾಗ ಒಬ್ಬ ಲಾಯರ್ ಆತನ ಮುಖದ ಮೇಲೆ ಕಪ್ಪು ಮಸಿ ಎರಚಿದ. ಇವನು ಬಡವರ ಹಣ ತಿಂದ ಕಳ್ಳ ಅಂತ ಕೂಗಿದ. ಯಾವ ಮನುಷ್ಯನಿಗೆ ಇಡೀ ದೇಶವೇ ಸೆಲ್ಯೂಟ್ ಮಾಡ್ತಾ ಇತ್ತು ಆತ ಈಗ ತಿಹಾರ್ ಜೈಲಿನ ಕಂಬಿ ಹಿಂದೆ ನಿಂತಿದ್ದ. ಬರೋಬ್ಬರಿ 2 ವರ್ಷಗಳ ಕಾಲ ಜೈಲುವಾಸ, ಆಮೇಲೆ ಪೇರೋಲ್ ಮೇಲೆ ಆಚೆ ಬಂದ. ಆದರೆ ಆತನ ಕಣ್ಣ ಮುಂದೆಯೇ ಆತ ಕಟ್ಟಿದ ಮಹಾ ಸಾಮ್ರಾಜ್ಯ ಮಣ್ಣಾಗ್ತಾ ಇತ್ತು. ಆ 24,000 ಕೋಟಿ ರೂಪಾಯಿ ಇವತ್ತಿಗೂ ಸೆಬಿ ಸಹರಾ ಅಕೌಂಟಲ್ಲಿ ಸೇಫ್ ಆಗಿದೆ. ಆದರೆ ಆ ಹಣವನ್ನು ನಮ್ಮದು ಅಂತ ಕೇಳೋಕೆ ಆ 3 ಕೋಟಿ ಜನ ಬರಲೇ ಇಲ್ಲ. ಯಾಕೆಂದರೆ ಆ ಜನ ನಿಜವಾಗ್ಲೂ ಇರಲೇ ಇಲ್ಲ. ನವೆಂಬರ್ 2023 ಸುಬ್ರತಾ ರಾಯ್ ಸಾವನ್ನಪ್ಪಿದ. ಆತನ ಸಾವಿನ ಜೊತೆ ಆ ಸಾವಿರಾರು ಕೋಟಿ ರೂಪಾಯಿ ಅಸಲಿ ರಹಸ್ಯ ಕೂಡ ಶಾಶ್ವತವಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಇದು ಸಹರಾ ಸಾಮ್ರಾಜ್ಯದ ರಿಯಲ್ ಸ್ಟೋರಿ. ಒಬ್ಬ ಮನುಷ್ಯನ ಅತಿ ಆಸೆ ಹೇಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ನಾಶ ಮಾಡ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಸಾವಿರಾರು ಕೋಟಿ ಹಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ಡಾರ್ಕ್ ಆ್ಯಂಡ್ ರಿಯಲ್ ಸ್ಟೋರಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.